ಅದೊಂದು ಸುದ್ದಿಯನ್ನ ಕೇಳಿ ದರ್ಶನ್ ಅಭಿಮಾನಿಗಳು ತಲ್ಲಣಗೊಂಡಿದ್ರು. ಒಂಥರ ದರ್ಶನ್ ಅಭಿಮಾನಿಗಳಲ್ಲಿ ಕಳವಳವೇ ಸೃಷ್ಟಿಯಾಗಿತ್ತು. ದರ್ಶನ್ ಈ ರೀತಿ ಮಾಡ್ತಾರಾ? ಈಗಾಗಲೇ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸ್ತಾ ಇರುವಂತ ದರ್ಶನ್ ಹೊರಗೆ ಬಂದ್ರೆ ಸಾಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬರಲಿ, ಅವರನ್ನು ಮತ್ತೆ ಸಿನಿಮಾಗಳಲ್ಲಿ ನೋಡೋಣ, ಇಲ್ಲಾಂದರೆ ಅವರು ರಾಜಕೀಯಕ್ಕಾದರೂ ಬರಲಿ, ಅಲ್ಲಾದರೂ ಅವರನ್ನು ನಾವು ಅಪ್ಪಿಕೊಳ್ಳೋಣ ಅಂತ ದಾಸನ ಅಭಿಮಾನಿಗಳು ಕಾಯ್ತಾ ಇರುವಾಗ ದರ್ಶನ್ ಜೈಲಿನ ಒಳಗೆ ಆತ್ಮಹತ್ಯೆಗೆ ಯತ್ನಿಸಿದ್ರು ಅನ್ನುವಂಥ ಗಾಳಿ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದಾಗೆ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿತ್ತು. ಇದಕ್ಕೆ ಗೃಹ ಸಚಿವರು ಏನು ಹೇಳ್ತಾರೆ ಅಂತ ಕಾಯ್ತಾ ಇದ್ರು ಫ್ಯಾನ್ಸ್. ಆದರೆ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇದು ಗಾಳಿ ಸುದ್ದಿ, ಇದರಲ್ಲಿ ಯಾವುದೇ ನೈಜತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ನಂತರನೇ ಎಲ್ಲರಿಗೂ ಒಂಥರ ರಿಲ್ಯಾಕ್ಸ್ ಆಗಿದ್ದು. ಹಾಗೆ ನೋಡಿದರೆ ದರ್ಶನ್ ಧೈರ್ಯ ಕಳ್ಕೊಳ್ಳೋ ವ್ಯಕ್ತಿನೇ ಅಲ್ಲ. ದರ್ಶನ್ ಹೇಳಿ ಕೇಳಿ ಚಾಲೆಂಜಿಂಗ್ ಸ್ಟಾರ್. ಬದುಕಿನ ಆರಂಭದಿಂದಾನೇ ಸವಾಲುಗಳನ್ನು ಎದುರಿಸ್ಕೊಂಡು ಬಂದವರು. ಅವರು ಸಿನಿಮಾಗೆ ಬಂದಾಗ ಅವರ ತಂದೆ ಅವ್ರನ್ನ ಕೈ ಹಿಡಿದು ನಡೆಸೋದಕ್ಕೆ ಇರಲೇ ಇಲ್ಲ. ತೂಗುದೀಪ ಶ್ರೀನಿವಾಸ್ ಇಲ್ಲದೇನೆ ಇಂಡಸ್ಟ್ರಿಯಲ್ಲಿ ಒಂಟಿಯಾಗಿ ಯಾವ ಗಾಡ್ ಫಾದರ್ ಕೂಡ ಇಲ್ಲದೆ ಬೆಳೆದಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿನಲ್ಲಿ 1 ವರ್ಷ ಇರೋದನ್ನ ಕೇಳ್ಕೊಂಡು ಆ ವಿಚಾರಕ್ಕೆ ನೊಂದ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ವೀಕ್ ಅಂತೂ ಖಂಡಿತ ಅಲ್ಲ. ದರ್ಶನ್ ಧೈರ್ಯವಂತ. ದರ್ಶನ್ ಜೈಲಿನ ಒಳಗಿದ್ರು ಎಷ್ಟೇ ಕಷ್ಟಪಡ್ತಾ ಇದ್ರು ಕೂಡ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಳೋ ಮನುಷ್ಯ ಅಲ್ಲ. ಕಳೆದ 1 ವರ್ಷದಿಂದ ದರ್ಶನ್ ಜೈಲು ಸೇರಿದ ಮೇಲೇನೆ ಅಲ್ಲಿ ಜೈಲಿನಲ್ಲಿ ದಿಂಬಿಲ್ಲ ಅನ್ನುವ ಕಾರಣಕ್ಕೆ, ಅಲ್ಲಿ ಹೊದ್ಕೊಳ್ಳೋದಿಕ್ಕೆ ಬೆಡ್ಶೀಟ್ ಇಲ್ಲ ಅನ್ನೋ ಕಾರಣಕ್ಕೆ, ಹಾಸಿಗೆ ಸರಿಯಾಗಿಲ್ಲ ಅನ್ನುವಂಥ ಕಾರಣಕ್ಕೆ, ತಿರುಗಾಡ್ಲಿಕ್ಕೆ ಜಾಗ ಇಲ್ಲ, ಸರಿಯಾದಂಥ ಗಾಳಿ ಬೆಳಕು ಬರ್ತಾ ಇಲ್ಲ ಅನ್ನುವ ವಿಚಾರಕ್ಕೆ ಬಹಳ ಬಾರಿ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ರೂ ಕೂಡ ಜೈಲಿನ ಏನೇನು ಪರಿಪಾಠಗಳಿದೆ, ಜೈಲಲ್ಲಿರುವಂಥ ಮ್ಯಾನ್ಯುವಲ್ ಏನಿದೆ ಅದರ ಪ್ರಕಾರನೇ ಕೊಡ್ತೀವಿ, ಎಲ್ಲ ಸಹಜವಾಗಿ ಎಲ್ಲ ಕೈದಿಗಳಿಗೆ ಕೊಡೋದೇನಿದೆ ಅದನ್ನು ಮಾತ್ರ ದರ್ಶನ್ ಅವ್ರಿಗೆ ಕೊಡೋದಕ್ಕೆ ಸಾಧ್ಯ ಅಂತ ಕೋರ್ಟ್ ಮತ್ತೆ ಮತ್ತೆ ಒತ್ತಿ ಹೇಳ್ತು. ದರ್ಶನ್ ಅವರಿಗೆ ಮನೆಯಿಂದ ಊಟವನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಕೋರ್ಟ್ ಹೇಳ್ತು. ಒಂದರ ನಂತರ ಮತ್ತೊಂದು ದರ್ಶನ್ ಅವರಿಗೆ ಕೋರ್ಟ್ನಲ್ಲಿ ಆಘಾತಗಳೇ ಆಗ್ತಾ ಇದೆ. ಯಾಕಂದ್ರೆ ಮನೆಯಲ್ಲಿ ಹೊರಗಡೆ ಹೋದಲ್ಲಿ ಫಾರ್ಮ್ ಹೌಸ್ನಲ್ಲಿ ಆರಾಮಾಗಿ ಶೂಟಿಂಗ್ನಲ್ಲಿ ಕ್ಯಾರವಾನ್, AC ಪ್ರತಿಯೊಂದನ್ನು ಅನುಭವಿಸ್ತಾ ಇದ್ದಂತ ದರ್ಶನ್ಗೆ ಇದ್ದಕ್ಕಿದ್ದ ಹಾಗೆ ಜೈಲಲ್ಲಿ ಮಲಗೋದಿಕ್ಕೊಂದು ಸರಿಯಾದ ಹಾಸಿಗೆ ಕೂಡ ಇಲ್ಲ, ಹೊದ್ಕೊಳ್ಳೋದಕ್ಕೆ ಬೆಡ್ಶೀಟ್ ಇಲ್ಲ, ಓಡಾಡೋದಕ್ಕೆ ಸರಿಯಾದ ಜಾಗ ಇಲ್ಲ. ಈ ರೀತಿ ಕೋಣೆಯಲ್ಲಿ ಕಾಲ ಕಳಿಬೇಕಾದಂತ ಪರಿಸ್ಥಿತಿ ಬಂದಾಗ ದರ್ಶನ್ ಒಂದು ಕ್ಷಣ ಶಾಕ್ ಆಗಿದ್ದಂತೂ ನಿಜ, ಅವಾಕ್ ಆಗಿದ್ದಂತೂ ನಿಜ. ಆದ್ರೆ ಅದರಿಂದ ಹೊರಬಂದು ಈಗ ಅದಕ್ಕೆ ಹೊಂದ್ಕೊಳ್ತಾ ಇದ್ದಾರೆ. ಒಂದು ಸಮಯದಲ್ಲಿ ಜೈಲು ಅಧಿಕಾರಿಗಳ ಜೊತೆ ತುಂಬಾ ಬೇಸರ ಮಾಡಿಕೊಂಡು ತನಗೆ ಮನೆ ಊಟ ಇಲ್ಲ, ಹಾಗೇನೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಮಲಗೋದಿಕ್ಕೆ ಕೂಡ ವ್ಯವಸ್ಥೆ ಇಲ್ಲ ಅಂತ ಬೇಜಾರು ಮಾಡಿಕೊಂಡು ನೊಂದ್ಕೊಂಡಿದ್ದು ಕೂಡ ವಿಚಾರ ಹೊರಗೆ ಬಂದಿತ್ತು. ದರ್ಶನ್ ಬಹಳ ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಕೋರ್ಟ್ ಏನು ಜೈಲಿನ ಪದ್ಧತಿ ಏನಿದೆ ಅದೇ ರೀತಿಯಲ್ಲಿ ಕೈದಿಯನ್ನು ನೋಡ್ಕೊಳ್ಳಲಾಗುತ್ತೆ. ಒಬ್ಬ ಸಾಮಾನ್ಯ ಕೈದಿಯನ್ನು ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಟ್ರೀಟ್ ಮಾಡ್ತೀವಿ, ಯಾವುದೇ ವಿಶೇಷವಾದಂಥ ಸವಲತ್ತುಗಳನ್ನ ಕೊಡೋದಿಲ್ಲ ಅಂತ ಹೇಳಿದ ನಂತರ ಕುಟುಂಬದವರು ಕೂಡ ಹೆಚ್ಚಿನ ಪ್ರಯತ್ನವನ್ನು ಬಿಟ್ಟಿದ್ರು. ಆದರೆ ಈಗ ದರ್ಶನ್ ಅವರು ಆನಿವರ್ಸರಿ ಸೆಲೆಬ್ರೇಷನ್ಗೆ ವಿಜಯಲಕ್ಷ್ಮಿ ಹಾಗೆ ವಿನೀಶ್ ಜೈಲಿಗೆ ಬಂದು ಹೋದ ನಂತರ ಖುಷಿಯಾಗಿರ್ತಾರೆ ಅಂತ ಅನ್ಕೊಂಡ್ರೆ ಬೇಸರ ಮಾಡ್ಕೊಂಡ್ರು. ಸೊ ಅವರಿಗೆ ಇನ್ನೂ ಹೊರಗೆ ಬರೋದು ಬಹಳ ಸಮಯ ಆಗ್ತಾ ಇದೆ. ಅಂದ್ರೆ 60ಕ್ಕಿಂತ ಹೆಚ್ಚು ಸಾಕ್ಷಿಗಳ ವಿಚಾರಣೆ ಆಗಬೇಕು, ಅದಕ್ಕೆ 1 ವರ್ಷ ತೆಗೆದುಕೊಳ್ಬೇಕು, ಅಷ್ಟರ ಒಳಗೆ ಮುಗಿಸ್ಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ದರ್ಶನ್ ಅದಕ್ಕೆ ಆತಂಕಗೊಂಡಿದ್ರು. ಯಾಕಂದ್ರೆ ಈ ಸಾಕ್ಷಿಗಳ ವಿಚಾರಣೆ ಕಳೆದ 1 ವರ್ಷದಲ್ಲಿ ಕೇವಲ 5-6 ಸಾಕ್ಷಿಗಳ ವಿಚಾರಣೆ ಆಗಿದೆ ಅಂದ್ರೆ ಇನ್ನೆಷ್ಟು ವರ್ಷ ತಗೋಬಹುದು, 60ಕ್ಕಿಂತ ಹೆಚ್ಚು ಸಾಕ್ಷಿ ವಿಚಾರಣೆಗೆ ಅನ್ನುವಂತ ಆತಂಕ ಇತ್ತು. ಹಾಗಾಗಿ ಈಗ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಅನ್ನುವಂತ ಆದೇಶ ಆಗಿದೆ. ಆ ಮಟ್ಟಿಗೆ ದರ್ಶನ್ ಅವರಿಗೆ ರಿಲ್ಯಾಕ್ಸ್ ಆಗಿದೆ. ಇನ್ನೊಂದು ವರ್ಷದಲ್ಲಿ ಏನಾದ್ರೂ ಈ ಸಾಕ್ಷಿಗಳ ವಿಚಾರಣೆ ಮುಗಿದೇ ಇದ್ರೆ ಆಗ ಜಾಮೀನು ಕೊಡುವಂತ ವಿಚಾರದಲ್ಲಿ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿ ದರ್ಶನ್ಗೆ ಒಂಥರದಲ್ಲಿ ಇನ್ನೊಂದು ವರ್ಷ ಅನ್ನುವಂಥ ದಿನಗಣನೆ, ಅದರ ಜೊತೆಗೇನೆ ಈಗಾಗಲೇ ಪರಿಸ್ಥಿತಿಗೆ ಹೊಂದ್ಕೊಂಡಿದ್ದಾರೆ. ಅಲ್ಲಿ ಏನು ಜೈಲಿನಲ್ಲಿ ಸಾಮಾನ್ಯ ಕೈದಿಗೆ ಏನು ವ್ಯವಸ್ಥೆ ಇದೆಯೋ ಆ ವ್ಯವಸ್ಥೆಗೆ ದರ್ಶನ್ ಹೊಂದ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೊರಟ್ರು ಅನ್ನುವಂಥ ಸುದ್ದಿ ಒಂದು ಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗಿದ್ದಂತೂ ಸತ್ಯ. ಆದ್ರೆ ಸ್ವತಃ ಗೃಹ ಸಚಿವರೇ ಬಂದು ಯಾವುದೇ ಆ ರೀತಿಯ ಘಟನೆ ನಡೆದಿಲ್ಲ, ಇದೆಲ್ಲ ಕೂಡ ಸುಳ್ಳು, ಜೈಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ಅಂತ ಹೇಳಿದ ನಂತರ ಅವರ ಅಭಿಮಾನಿಗಳು, ಕುಟುಂಬಸ್ಥರು ನೆಮ್ಮದಿಯ ನಿಟ್ಟುಸಿರನ್ನ ಬಿಟ್ಟರು. ಸದ್ಯ ದರ್ಶನ್ ಹೊರಗಡೆ ಬರಬೇಕು, ಅವರೊಂದು ರಾಜಕೀಯಕ್ಕೆ ಕಾಲಿಡಬೇಕು, ಒಂದು ಪಕ್ಷ ಸ್ಥಾಪನೆ ಮಾಡಬೇಕು, ಗೆಲ್ಲಬೇಕು. ತಮಿಳುನಾಡಿನ ವಿಜಯ್ ರೀತಿ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ.
ಹಾಗಾಗಿ ಅವರು ಆರೋಪ ಮುಕ್ತರಾಗಿ ಹೊರಗಡೆ ಬಂದು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಅವರು ಅಭಿಮಾನಿಗಳಿಗೋಸ್ಕರ ಆದರೂ ರಾಜಕೀಯದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅನ್ನುವಂಥ ಹೊಸ ಹೊಸ ಆಲೋಚನೆಗಳನ್ನು ಅವರ ಅಭಿಮಾನಿಗಳು ಹರಿಬಿಡ್ತಾ ಇದ್ದಾರೆ. ತಮಿಳಿನಲ್ಲಿ ವಿಜಯ್ ತಮಿಳುನಾಡಿನ CM ಆದ ನಂತರ. ಆದರೆ ದರ್ಶನ್ ಸದ್ಯಕ್ಕೆ ಆರೋಪ ಮುಕ್ತರಾಗಬೇಕಾಗಿರುವಂಥದ್ದು ಇನ್ನೊಂದು ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆ ಆಗ್ತಾ ಟ್ರಯಲ್ಗಳು ನಡೀತಾ ಅಂತಿಮ ತೀರ್ಪು ಬಂದರೆ ದರ್ಶನ್ ಅವರು ಅಲ್ಲಿ ಅಪರಾಧಿ ಅಲ್ಲ ಅಂತ ಸಾಬೀತಾದರೆ, ಅವರ ಯಾವುದೇ ರೀತಿಯ ಅಲ್ಲಿ ಕೃತ್ಯಗಳು ನಡೆದಿಲ್ಲ, ಅವರಿಂದಾಗಿ ಯಾವುದೇ ರೀತಿ ಕೊಲೆ ಆಗಿಲ್ಲ ಅಂತ ಸಾಬೀತಾದರೆ ಮಾತ್ರ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ದರ್ಶನ್ ಅವರಿಗೆ ಅಲ್ಲಿರುವಂಥ ಸಾಕ್ಷ್ಯಾಧಾರಗಳನ್ನು, ಡಿಜಿಟಲ್ ಸಾಕ್ಷ್ಯಗಳನ್ನು ನೋಡಿದರೆ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಪರಾಧ ಮಾಡಿದವರು ತಪ್ಪಿಸ್ಕೊಳ್ಳುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇದೆ. ದರ್ಶನ್ ಅವರಿಗೆ ಅವರು ಆ ಪ್ರಕರಣದ ಒಳಗೆ ಭಾಗಿಯಾಗಿದ್ದರೆ, ರೇಣುಕಾಸ್ವಾಮಿ ಆ ಕೊಲೆ ಪ್ರಕರಣದಲ್ಲಿ ಅವ್ರದ್ದೇನಾದರೂ ಪ್ರಮುಖವಾದಂಥ ಸಾಕ್ಷಿ ಇದ್ದು ಅವರು ಅದರಲ್ಲಿ ನೇರವಾಗಿ ಭಾಗಿಯಾಗಿದ್ದರೆ ಶಿಕ್ಷೆ ಅಂತೂ ಖಂಡಿತ. ಆದರೆ ಇದರಿಂದ ಹೊರಗೆ ಬರಲಿ ಅನ್ನುವಂಥ ಅಭಿಮಾನಿಗಳ ಆಶಯ ಅಂತೂ ಇದ್ದೇ ಇದೆ. ಜೊತೆಗೆ ಅವರು ಆರೋಗ್ಯವನ್ನು ನೋಡಿಕೊಳ್ಳಿ, ಯಾವುದೇ ರೀತಿ ಅವರು ತಮಗೆ ತಾವು ಆಪತ್ತನ್ನು ತಂದುಕೊಳ್ಳದೇ ಇರಲಿ ಅಂತ ಹೊರಗಡೆಯಿಂದ ಅವರ ಅಭಿಮಾನಿಗಳು, ಅವರ ಕುಟುಂಬಸ್ಥರು ಆಶಿಸ್ತಾ ಇದ್ದಾರೆ.